ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ವೇದವ್ಯಾಸರು ಭಾಗವತ ಅನ್ನುವ ಗ್ರಂಥವನ್ನು ಎಲ್ಲ ಸಜ್ಜನರು ಕೂಡ ಪಾನ ಮಾಡಿರಿ. ವೇದ ಅನ್ನುವುದೊಂದು ವೃಕ್ಷ, ಆ ವೃಕ್ಷದಿಂದ ನಾನೇ ಕೆಳಗೆ ಬೀಳಿಸಿದಂಥ ಹಣ್ಣಿದು ಅಂತ ಈ ಭಾಗವತದಲ್ಲಿ ಈಗ ಹೇಳ್ತಿದ್ದಾರೆ. ಅದಕ್ಕೆ ವ್ಯಾಖ್ಯಾನ ರೂಪವಾಗಿ, ಈಗಿನ ಶ್ಲೋಕಕ್ಕೆ ವ್ಯಾಖ್ಯಾನ ರೂಪವಾಗಿ ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮಾಂಡ ಪುರಾಣದ ಮಾತುಗಳನ್ನು ಆಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವೀಗ ನೋಡಿದ್ದೇವೆ. ಇನ್ನೂ ಸ್ವಲ್ಪ ವಿವರಗಳನ್ನು ಅಲ್ಲಿರೋದನ್ನು ನಾವು ನೋಡಬೇಕು. ಮೊದಲನೇದಾಗಿ ರಸಿಕಾಹ ಭಾವುಕಾಹ ಅಂತ ಎರಡು ಶಬ್ದಗಳಿವೆ. ಆ ಎರಡು ಶಬ್ದಗಳಿಗೆ ಏನು ಅರ್ಥ? ರಸಿಕರು ಅಂದರೆ ರಸವನ್ನು ತಿಳಿಯಬಲ್ಲಂಥವರು. ಭಾವುಕ ಅಂದರೆ ಏನು? ಬೇಗ ಭಾವನೆಗಳಿಗೆ ವಶರಾಗುವವರು ಅಂತ ಅರ್ಥ. ಸಾಮಾನ್ಯವಾಗಿ ನಮಗೆ ಈ ಜಗತ್ತಿನ ವ್ಯವಹಾರಗಳಲ್ಲಿ ಕಂಡು ಬರ್ತದೆ. ಅವರು ಆ ಮಾತನ್ನು ಕೇಳಿ ಭಾವುಕರಾಗಿಬಿಟ್ರು ಅಂತ ಹೀಗೆಲ್ಲ ಅಂತಿರ್ತೇವೆ. ಭಾವುಕರಾಗುವುದು ಅಂದರೆ ಈ ಅರ್ಥ ನಮ್ಗೆ ಕಂಡಿರ್ತದೆ. ಆದರೆ ಭಾವುಕ ಅಂತ ಅನ್ನೋದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದನ್ನು ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡಿದ್ದಾರೆ. ಈ ಬ್ರಹ್ಮಾಂಡ ಪುರಾಣದಲ್ಲಿ ಸಜ್ಜನಾಹ ಅಂತಿದೆಯಲ್ಲ, ಏತೇಷಾಂ ಅಥವಾ ತೇಷಾಂ ರಸಾನ್ ಪಿಬತ ಸಜ್ಜನಾಹ ಅಂತ. ಆ ಸಜ್ಜನಾಹ ಅನ್ನೋದು ರಸಿಕ ಮತ್ತು ಭಾವುಕ ಅನ್ನೋದು ಎರಡರದ್ದು ವ್ಯಾಖ್ಯಾನ ಮಾಡ್ತದೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ರಸಿಕ ಅನ್ನೋದಕ್ಕೆ ಮಾತ್ರ ಸಜ್ಜನ ಅಂತ ವ್ಯಾಖ್ಯಾನ ಅಂತ ಇನ್ನು ಕೆಲವರು ಹೇಳ್ತಾರೆ. ಅಂತೂ ಹೀಗೆ ಬೇರೆ ಬೇರೆ ಥರದ ವ್ಯಾಖ್ಯಾನ ಅಂತೂ ಅದಕ್ಕೆ ಕಂಡು ಬರ್ತದೆ. ಇಲ್ಲಿ ಇದಕ್ಕೆ ಭಾವುಕ ಅನ್ನೋ ಶಬ್ದಕ್ಕೆ ನಿರ್ದಿಷ್ಟವಾದ ಅರ್ಥವನ್ನು ನಾವು ಗಮನಿಸಬೇಕು ಅಂತ ಆದರೆ, ಇನ್ನೂ ಯಾದವಾರ್ಯರು ಅಲ್ಲದೆ ಯಾದವೇಂದ್ರರು, ಅನಂತ ತೀರ್ಥ ಮೊದಲಾದವರು ಮಾಡಿದ ವ್ಯಾಖ್ಯಾನಗಳನ್ನು ಕೂಡ ಗಮನಿಸಬೇಕಾಗ್ತದೆ. ಗೋವಿಂದಾಚಾರ್ಯರು ಅಂಥ ಕೆಲವು ಅರ್ಥಗಳನ್ನು ತಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ. ಭಾವುಕಾಹ ಅಂದರೆ ಭವನಂ ಇಚ್ಛಂತಹ, ಭವನವಂತಹ, ಭೂತಿಮಂತಹ ಸಜ್ಜನಾಹ ಇತಿ ಯಾವತ್. ಭಾವುಕ ಅನ್ನುವಲ್ಲಿರುವುದು ಭೂಧಾತು ಮೂಲತಃ. ಅದಕ್ಕೆ ಭವನವನ್ನು ಪಡೆದುವಂಥವರು. ಭವನ ಅಂದರೆ ಮನೆ ಅಲ್ಲ, ಭವನ ಅಂದರೆ ಏಳಿಗೆ, ಅಭಿವೃದ್ಧಿ. ಆ ಅಭಿವೃದ್ಧಿಯನ್ನು ಪಡೆದಂಥ ಸಜ್ಜನರು ಅಂತ ಅದಕ್ಕೆ ಅರ್ಥ. ಹೀಗೆ ಭಾವುಕ ಅಂತ ಅನ್ನೋದಕ್ಕೆ ಸಜ್ಜನ ಅಂತ ಅರ್ಥ. ಬ್ರಹ್ಮಾಂಡ ಪುರಾಣದಲ್ಲಿ ಸಜ್ಜನ ಅಂತ ಶಬ್ದ ಇದೆ. ಅದು ಭಾವುಕ ಅನ್ನೋದ್ರ ವಿವರಣೆ ಅಂತ ಕೆಲವರು ಹೇಳ್ತಾರೆ, ರಸಿಕ ಅನ್ನೋದ್ರ ವಿವರಣೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಯಾದವೇಂದ್ರ ತೀರ್ಥರು ಅಂತ ಒಬ್ಬರದ್ದು ವ್ಯಾಖ್ಯಾನ ಇದೆ ಭಾಗವತಕ್ಕೆ. ಅದಕ್ಕೆ ಭಾವುಕಾಹ ಪುನಃ ಪುನಃ ಭವನವಂತಹ, ಕುಶಲವಂತಹ. ಭವನ ಅನ್ನೋ ಶಬ್ದಕ್ಕೆ ಕುಶಲ ಅಂತ ಒಂದು ಕೋಶದಲ್ಲಿ ಅರ್ಥ ಇದೆ. ಅದರಿಂದ ಭಾವುಕರು ಅಂದರೆ ಕುಶಲ ಉಳ್ಳವರು. ಕುಶಲ ಅಂದರೆ ಈ ಶ್ರವಣ ಮನನ ಧ್ಯಾನ ಆ ಮೂಲಕ ಸಂಪಾದನೆ ಮಾಡುವ ಅಪರೋಕ್ಷ ಜ್ಞಾನ ಮತ್ತು ಅದರಿಂದ ದೊರೆಯುವ ಮೋಕ್ಷ, ಇದೇ ದೊಡ್ಡ ಕುಶಲ. ಆ ಕುಶಲವನ್ನು ಪಡೆಯುವವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಇವತ್ತು ಕೋಶದಲ್ಲೂ ಕೂಡ ಆ ಕುಶಲ ಉಳ್ಳವರು ಅಂತ ಅರ್ಥ ಹಾಗೇ ಆಗ್ತದೆ. ಆದ್ದರಿಂದ ರಸಿಕರು ಅಂದರೆ ರಸಜ್ಞರು, ರಸವನ್ನು ತಿಳಿಯಬಲ್ಲವರು. ಭಾವುಕರು ಅಂದರೆ ಆ ರಸವನ್ನು ತಿಳಿದು ಅರ್ಥಾತ್ ಅಧ್ಯಯನ ಮಾಡಿ ಅದರ ಫಲವಾದಂಥ ಮೋಕ್ಷವನ್ನು, ಜ್ಞಾನವನ್ನು ಪಡೆದಂಥವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಈ ಭಾವುಕ ಅನ್ನೋ ಶಬ್ದಕ್ಕೆ ಧನ್ಯ ಅಂತನೂ ಒಂದು ಅರ್ಥ ಇದೆ. ಬ್ಲೆಸ್ಡ್ ಅಂತನೂ ಅರ್ಥ ಇಂಗ್ಲೀಷ್ನಲ್ಲಿ ಅದನ್ನು ಅನುವಾದ ಮಾಡ್ತಾರೆ. ಅಂತೂ ಭಾವುಕರು ಅಂದರೆ ಹಾಗೆ ಧನ್ಯರಾದವರು, ಪ್ರಶಂಸೆಗೆ ಪಾತ್ರರಾದವರು. ಭಾಗವತದಂಥ ಗ್ರಂಥವನ್ನು ಶ್ರವಣ ಮಾಡುವ ಮೂಲಕ ಮತ್ತು ಅದನ್ನು ಪ್ರವಚನ ಮಾಡುವ ಮೂಲಕ ಅವರು ಪ್ರಶಂಸೆಗೆ ಪಾತ್ರರಾದವರು. ಪ್ರಾಸ್ಪರಸ್, ಏಳಿಗೆಯನ್ನು ಹೊಂದುವವರು ಅನ್ನುವ ಅರ್ಥ ಅಂತೂ ಇದ್ದೇ ಇದೆ. ಅದಲ್ಲದೆ ಮಂಗಳವುಳ್ಳವರು, ಮಂಗಳಕರವಾದದ್ದು ಅಂತ ಹೀಗಿರೋ ಅರ್ಥನೂ ಇದೆ. ಅದರಿಂದ ಮಂಗಳಕರವಾದದ್ದು ಈ ಭಾಗವತ, ಅದರ ಶ್ರವಣ ಮನನ ಇವೆಲ್ಲವೂ. ಅದನ್ನು ಪಡೆದಂಥವರು. ಭಾವುಕಂ ಯೇಷಾಂ ಅಸ್ತಿ ಇತಿ
ಭಾವುಕಾಹ. ಶುಭ ಮಂಗಳವನ್ನು ಪಡೆದಂಥವರು. ಇನ್ನೊಂದು ಕಡೆ ಸಂಪ್ರದಾಯ ಪೂರ್ವಕವಾದ ಶ್ರದ್ಧೆಯನ್ನು ಪಡೆದಿರುವಂಥ ವ್ಯಕ್ತಿ ಅಂತ ಅರ್ಥ ಇದೆ. ನೀವೆಲ್ಲರೂ ಈ ತತ್ವಜ್ಞಾನದ ಪರಂಪರೆಯಲ್ಲಿ ಶ್ರದ್ಧೆ ಇಟ್ಟು ಆಸಕ್ತಿಯಿಂದ ಕೇಳಲಿಕ್ಕೆ ಹೊರಟವರು, ಅಂಥ ಭಾವುಕರೇ. ನೀವು ರಸಿಕರೂ ಹೌದು, ರಸವನ್ನು ತಿಳಿಯಬಲ್ಲವರೂ ಹೌದು, ಪರಂಪರೆಗೆ ಗೌರವ ಕೊಟ್ಟು ಪರಂಪರೆಯಲ್ಲಿ ಭಕ್ತಿ ಇರುವಂಥವರೂ ಹೌದು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಭಾವುಕ ಅಂತನ್ನುವುದಕ್ಕೆ ಧನ್ಯರಾದವರು, ಮಂಗಳಕರರಾದವರು, ಭಾಗವತಂಥ ಮಂಗಳ ಗ್ರಂಥವನ್ನು ತಾವು ಪಡೆದು ಅದರ ಮೂಲಕ ಮಂಗಳವನ್ನು ತಾವು ಮಂಗಳ ಸ್ವರೂಪರೇ ಆದವರು ಅಂತ ಹೀಗದರ ತಾತ್ಪರ್ಯ ಇಟ್ಕೊಳ್ಳೋದು ಯೋಗ್ಯ ಕಾಣಿಸ್ತದೆ. ಇದೆಲ್ಲದರ ನಡುವೆ ವಿಷ್ಣು ತೀರ್ಥರು ಅದಕ್ಕೊಂದು ವಿಶಿಷ್ಟವಾದ ಅರ್ಥ ಬರೆದಿದ್ದಾರೆ. ಭಾಗವತ ತಾತ್ಪರ್ಯದಲ್ಲಿ, ಭಾಗವತ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರ ವಾಕ್ಯ ಇದ್ದರೆ ಅದನ್ನು ನೋಡದೇನೆ ಭಾಗವತದ ಶ್ರವಣ ಪೂರ್ಣ ಆಗೋದೇ ಇಲ್ಲ. ಆದ್ದರಿಂದ ಅವರು ಅದಕ್ಕೇನು ಅರ್ಥ ಹೇಳ್ತಾರೆ ಅಂತ ನೋಡಬೇಕು. ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿದ್ರಿಂದ ಏನು ಫಲ ಸಿಗ್ತದೆ ಅಂತ ಗೊತ್ತಾದ ಮೇಲೆ ಸಾಧಕರಿಗೆ ಅದರ ಬಗ್ಗೆ, ಭಾಗವತದ ಬಗ್ಗೆ ಒಂದು ಆಧಾರ ಬರ್ತದೆ. ಆದ್ದರಿಂದ ಅವರು ತಾವೂ ಅದನ್ನು ಕೇಳಬೇಕು ಅಂತ ಪ್ರವೃತ್ತಿ ಮಾಡ್ತಾರೆ. ತನ್ ಮಾಹಾತ್ಯ ಕಥನಪೂರ್ವಕಂ ಶ್ರವಣಾದಿಕಂ ವಿಧಾತುಂ ತಾನು ಅಭಿಮುಖೀಕರೋತಿ ಇತ್ಯಾಹ ನಿಗಮೇತಿ. ಭಾವುಕಾಹ ಅಂದರೆ ಅವ್ರು ಹೇಳ್ತಾರೆ, ಮುಕುಂದ ಸೇವಾ ಸಾಧನ ಪದಾರ್ಥ ಸಾರ್ಥೇಶು ಅಕುಂಠೋತ್ಕಂಠ ಸಂಭೃತ ಮನೋವೃತ್ತಯ. ಭಗವಂತನ ಸೇವಾ ಮಾಡಲಿಕ್ಕೆ ಏನು ಅನೇಕ ಥರದ ಸಾಧನಗಳಿವೆ. ಆ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂದರೆ ಉತ್ಕಂಠೆ, ಒಂದು ಕುತೂಹಲ, ಕೇಳಬೇಕು ಅನ್ನುವಂತಹ ಆಸಕ್ತಿ. ಪದಾರ್ಥ ಅನೇಕ ಸಾಮಗ್ರಿಗಳಂತೂ ಇದ್ದೇ ಇವೆ. ಆ ಸಾಮಗ್ರಿಗಳಲ್ಲಿ ಆ ಸಾಮಗ್ರಿಗಳನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತಾವು ಕೇಳಬೇಕು ಅನ್ನೋ ಕುತೂಹಲದಿಂದ ಎದ್ದು ಕೂತ್ಕೊಂಡಂಥವ್ರು, ಅವರನ್ನೇ ಭಾವುಕರು ಅಂತ ಹೀಗೆ ಹೇಳಿದ್ದಾರೆ. ಅಂಥ ಸಂಭೃತ ಮನೋವೃತ್ತಯ, ಮನೋಭಾವ ಉಳ್ಳವರು, ಇದು ಭಾವುಕರು ಅಂತ ಅನ್ನೋದಕ್ಕೆ ಅರ್ಥ. ರಸಿಕಾಹ ಅಂದರೆ ಸಾರಗ್ರಾಹಿಣ ಯೂಯಂ ತಾವತ್ ಶೃಣುತ. ನೀವು ಸಾರವನ್ನು ಗ್ರಹಿಸಬಲ್ಲಂಥವರು, ರಸವನ್ನು ಗ್ರಹಿಸಬಲ್ಲಂಥವರು, ಇದು ರಸಿಕ ಅನ್ನೋದಕ್ಕೆ ಅರ್ಥ. ಭಗವಂತನ ಸೇವೆಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಅದರ ಮೂಲಕ ಮನಸ್ಸನ್ನು ಏಕಾಗ್ರವನ್ನಾಗಿ ಮಾಡಿಕೊಂಡು ಕೂತ್ಕೊಂಡಂಥವರು ಅಂತ ವಿಷ್ಣು ತೀರ್ಥರ ಆ ವಾಕ್ಯ ನೋಡಿದರೆ ಹೀಗೆ ಕಾಣಿಸ್ತದೆ. ಈ ಭಾಗವತದ ರಸವನ್ನು ನೀವೆಲ್ಲ ಸವಿಯಿರಿ ಅಂತ ಹೇಗೆ ಸರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆಂದರೆ ಒಂದು ಹಣ್ಣಿನಲ್ಲಿ ರಸ ಅಂತೂ ಇರ್ತದೆ, ಸಿಹಿ ರಸ ಸಾಮಾನ್ಯವಾಗಿ ಇರ್ತದೆ. ಕೆಲವು ಕಡೆ ರಸ, ಅದು ಸಿಹಿ, ಹುಳಿ ಮೊದಲಾದ ರಸಗಳು ಕೂಡ ಇರಬಹುದು. ಒಂದು ಹಣ್ಣು ತಗೊಂಡು ಅದನ್ನು ತನಗೆ ತೃಪ್ತಿ ಆಗುವ ತನಕ ಸವಿದರೆ ಮುಂದೆ ಅವನಿಗೆ ಅಲ್ಲಿ ಮತ್ತೇನು ಸವಿಲಿಕ್ಕೆ ಸಿಗೋದಿಲ್ಲ, ಮುಗಿದು ಹೋಗ್ತದೆ ಅದು. ನೀವು ಎಲ್ಲರೂ ಇದನ್ನು ಸವಿಬೇಕು ಅಂದರೆ ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇದು ಲೌಕಿಕವಾದ ಹಣ್ಣುಗಳಲ್ಲಿ ನೀವು ಮಾಡಿದ ಪ್ರಶ್ನೆ ಸರಿ, ಆದರೆ ಇದೊಂದು ಅಲೌಕಿಕವಾದಂಥ ವೇದವೆಂಬ ವೃಕ್ಷದಿಂದ ಕೆಳಗೆ ಇಳಿದು ಬಿದ್ದಂಥ ಒಂದು ಹಣ್ಣಿದು. ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿ ಸವಿಲಿಕ್ಕೆ ಬೇಕಾದಂಥ ರಸಗಳಿವೆ. ಭಗವಂತನ ಒಂದೊಂದು ಲೀಲೆಯೂ ಕೂಡ ಅನಂತ ರಸಯುಕ್ತವಾದದ್ದೇ. ಆದ್ದರಿಂದ ನೀವೆಲ್ಲರೂ ಕೂಡ ಅದನ್ನು ಸವಿಯಬಹುದು. ಮತ್ತೆ ಒಬ್ಬರೇ ಅದನ್ನು ಕುಡಿದ್ರೆ ಅದು ಮುಗಿದು ಹೋಗ್ತದಂತಿಲ್ಲ. ಅನೇಕ ಜನರು ಅನೇಕ ಬಾರಿ ಅದನ್ನು ಕುಡಿತಾ ಇದ್ರೂ ಕೂಡ ಅದರ ರಸ ಅಂತನ್ನೋದು ಮುಗಿಯೋದೇ ಇಲ್ಲ. ಅಂಥ ಅಕ್ಷಯ ರಸ ಇರುವಂತಹ ಹಣ್ಣದು. ಈ ಶಿಷ್ಯನಿಗೆ ಒಬ್ಬ ಗುರು ತನ್ನ ವಿದ್ಯೆ ಕೊಟ್ಟಷ್ಟು ಅದು ಅಕ್ಷಯ ಆಗ್ತದೆ ಅಂತ ಗೊತ್ತಿದೆ, ಯಾವುದೇ ವಿದ್ಯೆ. ಅಂಥದ್ರಲ್ಲಿ ಈ ಪರವಿದ್ಯೆ, ಅಧ್ಯಾತ್ಮ ವಿದ್ಯೆ ಏನಿದೆ ಅದು ಈ ವೇದ, ಮಹಾಭಾರತ, ಭಾಗವತಾದಿಗಳಲ್ಲಿದೆ. ಕಲ್ಪವೃಕ್ಷದಂತೆ ಯಾರೇ ಎಷ್ಟೇ ಜಿಜ್ಞಾಸುಗಳು ಬಂದರೂ ಅವರೆಲ್ಲರಿಗೂ ಬೇಕಾದಂಥ ಅಮೃತ ರಸವನ್ನು ಅದು ಹರಿಸುವಂಥದ್ದು. ಆದ್ದರಿಂದ ಲೌಕಿಕವಾದ ಹಣ್ಣಿನಂತೆ ಅಂತ ಭಾವಿಸಬೇಡ್ರಿ. ಒಂದು ಹಣ್ಣು ಒಬ್ಬನಿಗೆ, ಅದನ್ನು ಅನೇಕ ಜನ ಹಂಚಿಕೊಂಡು ತಿಂದರೆ ಸ್ವಲ್ಪ ತಿಂದಾರಷ್ಟೆ, ಯಾರಿಗೂ ಅದು ಇಡಿಯಾಗಿ ಸಿಗೋದಿಲ್ಲ. ಆದರೆ ಭಾಗವತ ಅನ್ನುವ ಹಣ್ಣು ಇಡಿಯಾಗಿ ಎಲ್ಲರಿಗೂ ಸಿಗ್ತದೆ. ಮತ್ತು ಎಷ್ಟು ಕುಡಿದ್ರೂ ಕೂಡ ಮತ್ತೆ ಅದರಲ್ಲಿನ ರಸ ಇದ್ದೇ ಇರ್ತದೆ. ಆದ್ದರಿಂದ ಅದನ್ನು
ನೀವು ಪಾನ ಮಾಡಿರಿ. ಇದಿಷ್ಟು ವಿಷ್ಣು ತೀರ್ಥರು ಹೇಳಿದಂತೆ ನಾವು ನೋಡಿದ್ದಾಯಿತು. ಶ್ಲೋಕದಲ್ಲಿ ಅಹೋ ಅಂತಿದೆಯಲ್ಲ, ಅಹೋ ಅಂದರೆ ಅಲಭ್ಯ ಲಾಭ, ಯಾರಿಗೂ ಸಿಗದೇ ಇರುವಂಥ ಒಂದು ವಿಶಿಷ್ಟವಾದ ಹಣ್ಣು ಇವತ್ತು ನಮ್ಗೆ ಸಿಕ್ಕಿದೆ ಅಂತ ಸ್ವಯಂ ವೇದವ್ಯಾಸರೇ ಅಹೋ ಅಂತ ಉದ್ಗರಿಸ್ತಾ ಇದ್ದಾರೆ. ವೀರರಾಘವರ ವ್ಯಾಖ್ಯಾನದಲ್ಲಿ ಭಾವುಕ ಅಂದರೆ ರಸಿಕರು ಅಂದರೆ ರಸಜ್ಞರು, ಭಾವುಕರು ಅಂದರೆ ಭಗವತ್ ಸಂಶೀಲನ ಪರಾಹ, ಭಗವಂತನಲ್ಲಿ ತಮ್ಮ ಮನಸ್ಸನ್ನು ಇಡಲಿಕ್ಕೆ ಆಸಕ್ತರಾದವರು ಅನ್ನೋ ಅರ್ಥ ಅವ್ರ ವ್ಯಾಖ್ಯಾನದಲ್ಲಿ ಕಾಣಿಸ್ತದೆ. ಹೀಗೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ಹೇಳಿದ್ದೇನೆ. ಬ್ರಹ್ಮಾಂಡದ ಪುರಾಣದ ಮಾತನ್ನು ನಾವು ಭಾಗವತ ತಾತ್ಪರ್ಯದಲ್ಲಿ ಕಳೆದ ದಿವಸ ನೋಡಿದ್ವಲ್ಲ. ಶಾತಿತಾನಿ ಫಲಾನೀಹ ಕೃಷ್ಣದ್ವೈಪಾಯನೇನಿತು ಭಾರತಾದೀನಿ ಯಾನೀಹ ತಥಾ ಭಾಗವತಂ ಭುವಿ. ಭಾರತಾದೀನಿ ಅಂತ ಒಂದು ಫಲ ಇದೆ, ಒಂದು ಪಾಠ ಇದೆ. ಭಾರತಾಖ್ಯಾನಿ ಅಂತ ಇನ್ನೊಂದು ಪಾಠ ಇದೆ. ಭಾರತಾದೀನಿ ಅಂತಿದ್ರೂ ಚೆನ್ನಾಗಿದೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಭಾರತಾಖ್ಯಾನಿ ಅಂತಲೇ ಆಗಬೇಕು ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅದಿಲ್ಲ, ಅದ್ರ ಬಗ್ಗೆ ನಂದೇನು ಹೆಚ್ಚಿನ ವಿಮರ್ಶೆ ಇಲ್ಲ. ಕಾನಚಿತ್ ದರ್ಶಯಾಮಾಸ ವೃಕ್ಷಸ್ಯಾಗ್ರೇ ಫಲಾನಿತೋ ವ್ಯಾಚಕ್ಷಮಾಣೋ ವೇದಾರ್ಥಂ ಭಗವಾನ್ ಲೋಕಪೂಜಿತಃ ಏತೇಷಾಂ ಅಥವಾ ತೇಷಾಂ ರಸಾನ್ ಪಿಬತ ಸಜ್ಜನಾಃ. ಕಾನಿಚಿತ್ ದರ್ಶಯಾಮಾಸ ಅಂತಿದೆಯಲ್ಲ, ಅದನ್ನು ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಭಾಗವತ ತಾತ್ಪರ್ಯದ ಕನ್ನಡ ಅನುವಾದ ಮಾಡುವಾಗೆಲ್ಲ ಸಾಮಾನ್ಯವಾಗಿ ಯಾದವಾರ್ಯರು ಏನು ವ್ಯಾಖ್ಯಾನ ಮಾಡಿರ್ತಾರೆ ಅದನ್ನೇ ಹೇಳಿರ್ತಾರೆ. ಲೋಕಪೂಜ್ಯರಾದಂತಹ ಭಗವಾನ್ ವೇದವ್ಯಾಸರು ವೇದಾರ್ಥವನ್ನು ಉಪದೇಶ ಮಾಡಿದರು. ವೇದ ವೃಕ್ಷದ ತುದಿಯಲ್ಲಿ ಪಂಚರಾತ್ರ, ಮೂಲರಾಮಾಯಣ ಮೊದಲಾದ ಫಲಗಳು ಇನ್ನೂ ಇವೆ ಅಂತ ಅನ್ನೋದನ್ನು ತೋರಿಸಿ ಉಪದೇಶಿಸಿದರು. ಕಾನಿಚಿತ್ ದರ್ಶಯಾಮಾಸ ಅಂತ ಅನ್ನೋದಕ್ಕೆ ಆ ಅರ್ಥ. ಇಲ್ಲಿ ಈಗಾಗಲೇ ಅವರೇ ಕಿತ್ತಿಕೊಟ್ಟ ಹಣ್ಣುಗಳು ಅಂದರೆ ಭಾರತ, ಭಾಗವತ ಮೊದಲಾದವುಗಳು. ಆದರೆ ಅದಕ್ಕಿಂತ ಮುಂಚೆನೇ ಇದ್ದ ಕೆಲವು ಹಣ್ಣುಗಳು ಅಂದರೆ ಪಂಚರಾತ್ರ, ಮೂಲರಾಮಾಯಣ ಮೊದಲಾದ ಒಂದು ಕೆಲವು ಹಣ್ಣುಗಳು ಇನ್ನೂ ಆ ವೇದ ವೃಕ್ಷದ ತುದಿಯಲ್ಲಿ ಇದ್ದೇ ಇವೆ. ಅದನ್ನು ಅವರು ತಮ್ಮ ವಿಶೇಷ ವಿಚಾರದಲ್ಲಿ ಬರೀತಾರೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಬಂದಿರುವ ವಿಚಾರವನ್ನು ಅನುವಾದ ಮಾಡಿ ವೀರರಾಘವದಲ್ಲಿ ಇದ್ದುದನ್ನು ಹೇಳಿ, ವಸ್ತುತಃ ವೇದ ವೃಕ್ಷದ ಫಲಗಳು ಪಂಚರಾತ್ರ, ಮೂಲರಾಮಾಯಣ ಮೊದಲಾದದ್ದು ವ್ಯಾಸಾವತಾರಕ್ಕಿಂತ ಮುಂಚೆನೇ ಇದ್ದದ್ದು. ಈ ಅಂಶ ಎಲ್ಲ ಏನಿದೆ ಇದು ಯಾದವಾರ್ಯರು ಹೇಳಿದ ಅಂಶ. ವೇದವ್ಯಾಸರ ಅವತಾರ ಮಾಡೋದಕ್ಕಿಂತ ಮುಂಚೆನೇ ಆ ವೇದ ವೃಕ್ಷದ ಫಲಗಳು, ಪಂಚರಾತ್ರ, ಮೂಲರಾಮಾಯಣ ಅನ್ನೋ ಗ್ರಂಥ, ಹಯಗ್ರೀವ ರೂಪದಿಂದ ರಚನೆ ಮಾಡಿದ ಗ್ರಂಥ ಅವೆಲ್ಲ ಇದ್ದೇ ಇದ್ದವು. ಅವೇ ಕಾನಿಚಿತ್ ಅಂದ್ರೆ ಅವೇ ಪಂಚರಾತ್ರ, ಮೂಲರಾಮಾಯಣಾದೀನಿ ಅಂತ ಯಾದವಾರ್ಯರು ಅದಕ್ಕೆ ಹೇಳಿದ್ದಾರೆ. ವೃಕ್ಷದ ಆ ವೇದವೆಂಬ ವೃಕ್ಷದ ತುದಿಯಲ್ಲಿ ಇದ್ದೇ ಇವೆ. ಹೀಗೆ ಆ ವೇದವ್ಯಾಸರು ತಾವು ವೇದ ವ್ಯಾಖ್ಯಾನವನ್ನು ತಮ್ಮ ಶಿಷ್ಯರಿಗೆ ಮಾಡಿದರು. ಈಗಾಗಲೇ ಹಿಂದೆ ಇರುವಂತಹ ಕೆಲವು ಗ್ರಂಥಗಳನ್ನು ಶಿಷ್ಯರಿಗೆ ಬೋಧಿಸಿದರು. ಮತ್ತು ಕೇಚನ ಸ್ವೇನೈವ ಕೃತಾಹ, ಕೆಲವನ್ನು ತಾವೇ ಮತ್ತೆ ಹೊಸದಾಗಿ ರಚನೆ ಮಾಡಿದರು. ಅವೇ ಈ ಭಾರತ, ಭಾಗವತ ಮತ್ತು ಉಳಿದ 17 ಪುರಾಣಗಳು ಮೊದಲಾದದ್ದು. ಇಲ್ಲಿ ಏತೇಷಾಂ ಅಥವಾ ತೇಷಾಂ ರಸಾನ್ ಪಿಬತ ಸಜ್ಜನಾಹ ಅಂತಿದೆ. ಇವುಗಳ ರಸವನ್ನು ಕುಡಿಯಿರಿ, ಅವುಗಳ ರಸವನ್ನು ಕುಡಿಯಿರಿ. ಇದು ಅಂದರೆ ಯಾವುದು? ಸಮೀಪದಲ್ಲಿದ್ದಂಥ ಗ್ರಂಥಗಳ ರಸವನ್ನು ಕುಡಿಯಿರಿ, ಆ ದೂರದಲ್ಲಿದ್ದಂಥ ಗ್ರಂಥಗಳ ರಸವನ್ನು ಕುಡಿಯಿರಿ. ಸಮೀಪದಲ್ಲಿದ್ದ ಗ್ರಂಥಗಳು ಅಂದರೆ ಯಾವುದು ಅಂದರೆ ಕೆಳಗೆ ಬಿದ್ದದ್ದು. ಇದನ್ನು ನಾವು ತಿಳ್ಕೊಳ್ಬೇಕು. ಈಗ ಕನ್ನಡದಲ್ಲಿ ಒಂದು ಗಾದೆ ಮಾತು ಕೇಳಿ ಬರ್ತಿರ್ತದೆ, ಕೈಯಲ್ಲಿ ಇರುವ ಒಂದು ಹಣ್ಣು ಗಿಡದಲ್ಲಿರುವ 2 ಹಣ್ಣುಗಳಿಗಿಂತ ಶ್ರೇಷ್ಠ ಅಂತ. ಯಾಕೆಂದರೆ ಗಿಡದಲ್ಲಿರುವ ಹಣ್ಣು ಅದು ನಮ್ಮ ಇನ್ನೂ ಕೈಗೆ ಬಂದಿಲ್ಲ, ಬರ್ತದೋ ಇಲ್ಲೋ ಗೊತ್ತಿಲ್ಲ, ಬರಬಹುದು. ಆದರೆ ಕೈಯಲ್ಲಿದ್ದಂತೂ ನಿಶ್ಚಿತವಾಗಿ ನಮ್ಮ ಕೈಯಲ್ಲಿದ್ದದ್ದೇ. ಆದ್ದರಿಂದ ಕೈಯಲ್ಲಿರುವ ಒಂದು ಹಣ್ಣು ಗಿಡದಲ್ಲಿರುವ 2 ಹಣ್ಣುಗಳಿಗಿಂತ ಶ್ರೇಷ್ಠ ಅಂತ ಒಂದು ಗಾದೆ ಮಾತು ಬಂದಿರ್ತದೆ. ಆದ್ದರಿಂದ ಏತೇಷಾಂ ಅಂದರೆ ಇವುಗಳು ಅಂದರೆ ನಮ್ಮ ಸಮೀಪದಲ್ಲಿರುವಂಥದ್ದು. ಈಗಾಗಲೇ ಅವರು ಕೈಯಲ್ಲಿ ನಮಗೆ ಕಿತ್ತು ಕೊಟ್ಟಿದ್ದಾರಲ್ಲ. ವೇದವ್ಯಾಸರು ರಚಿಸಿ ಸಜ್ಜನರ ಕೈಗೆ ಹಾಕಿದಂಥ ವೇದ ವೃಕ್ಷದ ಫಲಗಳು ಅಂದರೆ ಭಾರತ, ಭಾಗವತಗಳು. ಅವು ಏತೇಷಾಂ ನಮಗೆ ಸಮೀಪದಲ್ಲಿರುವಂಥವು. ಕಾಲದ ದೃಷ್ಟಿಯಿಂದಲೂ ಸಮೀಪ, ಈಗ 5000 ವರ್ಷದ ಹಿಂದೆ ರಚಿತ ಆಗಿತ್ತು. ಆದ್ದರಿಂದ ಏತೇಷಾಂ.
ಮತ್ತು ಅವು ಇನ್ನೂ ಉಪಲಬ್ಧ ಇವೆ. ಮೂಲ ರಾಮಾಯಣ ಪಂಚರಾತ್ರ ಮೊದಲಾದ ಉಪಲಬ್ಧವೇ ಇಲ್ಲ. ಆದ್ದರಿಂದ ಅದು ತೇಷಾಂ, ಅವು ಅಂತ ದಟ್ ಅಂತ ಹಾಕಿದ್ದಾರೆ. ಭಾರತ ಭಾಗವತಗಳನ್ನು ದಿಸ್ ಅಂತ ಹಾಕಿದ್ದಾರೆ. ನೀವು ಇದನ್ನೂ ಕುಡಿಯಿರಿ ಅದನ್ನೂ ಕುಡಿಯಿರಿ ಅಂತ ಹೀಗೆ ಬೋಧನೆ ಮಾಡಿ ಹಾಗಾಯ್ತು. ಭಾರತ ಭಾಗವತಾದಿಗಳನ್ನು ಅಧ್ಯಯನ ಮಾಡಿರಿ. ಹಾಗೇನೆ ಮೂಲ ರಾಮಾಯಣ ನಿಮಗೆಲ್ಲರೂ ಸಿಕ್ಕರೆ ಅದನ್ನೂ ಅಧ್ಯಯನ ಮಾಡಿರಿ. ಆದರೆ ಅದು ನಿಮ್ಗೀಗ ಆಗ್ಲಿಕ್ಕಿಲ್ಲ. ಆದರೆ ಮೂಲ ರಾಮಾಯಣದ ಕಥಾ ಏನು, ತಾತ್ಪರ್ಯ ನಿರ್ಣಯ ಮೊದಲಾದ ಕಡೆ ಆಚಾರ್ಯ ಸಂಗ್ರಹ ಮಾಡಿಕೊಟ್ಟಿದ್ದಾರೆ, ಅದನ್ನು ಪಾನ ಮಾಡಿರಿ. ಪಂಚರಾತ್ರದ ಕೆಲವು ಶ್ಲೋಕಗಳನ್ನು ಕೂಡ ಸರ್ವಮೂಲದಲ್ಲಿ ಆಚಾರ್ಯ ಅಲ್ಲಲ್ಲಿ ಹೇಳ್ತಾ ಇರ್ತಾರೆ, ಅದನ್ನು ಕೂಡ ಪಠನ ಮಾಡಿರಿ, ಅದನ್ನು ಕೂಡ ಅಧ್ಯಯನ ಮಾಡಿರಿ. ಏತೇಷಾಂ ಅಂದರೆ ವ್ಯಾಸಕೃತಾನಾಂ, ವ್ಯಾಸರು ರೂಪದಿಂದ ಮಾಡಿರುವ ಗ್ರಂಥಗಳ ಅಧ್ಯಯನ ಮಾಡಿರಿ. ತೇಷಾಂ ಅಂದರೆ ಪೂರ್ವತನಾನಾಂ, ಹಿಂದಿನ ಗ್ರಂಥಗಳು, ಅವುಗಳನ್ನು ಅಧ್ಯಯನ ಮಾಡಿರಿ. ಎರಡನ್ನೂ ಕೂಡ ಕುಡಿಯಿರಿ ಅಂತ ಅದರ ತಾತ್ಪರ್ಯ. ರಸಿಕಾಹ ಅನ್ನೋದಕ್ಕೆ ಸಜ್ಜನಾಹ ಅಂತ ಅದರ ಅರ್ಥ ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಪದ್ಮಪುರಾಣದಲ್ಲಿ ಅಂಬರೀಷನಿಗೆ ಗೌತಮ ಋಷಿಗಳು ಹೇಳಿದಂಥ ಒಂದು ಮಾತು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಕಂಡುಬರುತ್ತದೆ. ಅಂಬರೀಷ ಶುಕಪ್ರೋಕ್ತಂ ಶೃಣು ಭಾಗವತಂ ಸದಾ ಪಠಸ್ವ ಸುಮುಖೇನಾಪಿ ಯದಿಚ್ಛಸಿ ಭವಕ್ಷಯಂ. ಸಂಸಾರದ ನಾಶ ಆಗಬೇಕು ಅಂತಿದ್ರೆ, ಸಂಸಾರವನ್ನು ನೀಗಿಕೊಳ್ಬೇಕು ಅಂತಿದ್ರೆ ಅಂಬರೀಷ ರಾಜನೇ ಶುಕ ಹೇಳಿದಂಥ ಭಾಗವತವನ್ನು ಕೇಳು ಮತ್ತು ನೀನು ನಿನ್ನ ಮುಖದಿಂದಲೂ ಕೂಡ ಅದನ್ನು ಶ್ರವಣ ಮಾಡು ಅಂತ ಹೀಗೆ ಅರ್ಥ. ಅದಕ್ಕೆ ಶುಕ ಮುಖ ಅಂತಿದೆಯಲ್ಲ, ಆ ಮುಖ ಅಂತಂದ್ರೆ ಶುಕನ ಮುಖದಿಂದ ಅಂದರೆ ಶುಕನ ಪ್ರವಚನದಿಂದ ಅಂತ ಅದಕ್ಕೆ ಅರ್ಥ. ಮುನೇಹೇ ಮುಖಾತ್, ಶುಕನಾಮ್ನೋಹೋ ಮುನೇಹೇ ಮುಖಾತ್ ಪರೀಕ್ಷಿತೆ ಪ್ರವಚನರೂಪ ಪ್ರವಚನಾತ್ ಅಮೃತದ್ರವೇಣ ಸಂಯುಕ್ತಂ. ಮುಖ ಅಂದ್ರೆ ಹೀಗೆ ಪ್ರವಚನ ಅಂತ ಅರ್ಥ. ಇಲ್ಲಿ ಅಹೋ ಅನ್ನೋದಕ್ಕೆ ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನ ಮಾಡ್ತಾರೆ. ಅಹೋ ಅಂದರೆ ಹಿಂದೆ ಯಾರಿಗೂ ಸಿಗದೇ ಇರುವಂತಹ ಫಲ, ಭಾಗವತದ ಎಂಬ ಫಲ ಈಗ ಸಿಕ್ಕಿದೆ ಕೈಗೆ ಅಂತ ಕೆಲವರ ಅರ್ಥ. ಇನ್ನು ಕೆಲವರ ಪ್ರಕಾರ ಅಹೋ ಅಂದರೆ ಈ ಬಾಲಾನ್ ಉನ್ಮುಖೀಕರೋತಿ, ಸಣ್ಣ ಮಕ್ಕಳನ್ನು ಜೋರಾಗಿ ಕರೆದು ಇಲ್ಲಿ ಬನ್ರಿ ಅಂತ ಕರೆದು ಅವ್ರಿಗೇನೋ ಒಂದು ಬೇಕಾದನ್ನು ಕೊಡ್ತಿರ್ತಾರೆ ಅವ್ರ ಕೈಗೆ. ಇಲ್ಲದೆ ಹೋದರೆ ಆಟದಲ್ಲಿ ಮಗ್ನರಾಗಿರುವಂಥ ಮಕ್ಕಳು ಈ ಕಡೆ ಬರೋದೇ ಇಲ್ಲ. ಬಾಲಾನ್ ಉನ್ಮುಖೀಕರೋತಿ, ಅಹೋ ಅಂತ ಜೋರಾಗಿ ಕರೆದಾಗ ಮಕ್ಕಳು ಈ ಕಡೆ ಬರ್ತಾರೆ. ನಮ್ಮಂಥ ಅಜ್ಞಾನಿಗಳಾದ ವಯಸ್ಸಾದರೂ ಬಾಲರೇ ಆದಂಥ ವ್ಯಕ್ತಿಗಳೆಲ್ಲ ಆ ಕಡೆ ಹೋಗ್ತಾರೆ. ಅವರನ್ನು ತಮ್ಮ ಕಡೆಗೆ ಕರೆದು ಅವರಿಗೆ ಈ ಹಣ್ಣು ತಗೊಳ್ರಿ, ಆಟ ಆಡೋದು ಸ್ವಲ್ಪ ನಿಲ್ಲಿಸ್ರಿ, ಸಾಂಸಾರಿಕ ಪದಾರ್ಥಗಳ ಬಗ್ಗೆ ಗಮನ ಇಡುವುದನ್ನು ಸ್ವಲ್ಪ ನಿಲ್ಲಿಸ್ರಿ, ಈ ಕಡೆ ಬನ್ರಿ ಅಂತ ಅವ್ರನ್ನ ಕರಿತಾ ಇದ್ದಾರೆ. ಅಮೃತ ರಸಸ್ಯ ಆಸ್ವಾದನ ಸುಖಂ ಪಶ್ಯತ. ಒಂದ್ಸರಿ ಆಟದ ಕಡೆಗಿನ ಗಮನ ತೆಗೀರಿ. ಈ ಒಂದು ಅಮೃತ ರಸವನ್ನು ಪಾನ ಮಾಡಿದಾಗ ಏನು ಆನಂದ ಆಗ್ತದೆ ಅದನ್ನೊಂದು ಬಾರಿ ನೋಡ್ರಿ. ಈ ಶ್ಲೋಕ ನೋಡಿದಾಗ ನಮಗೆ ಕೆಲವೊಂದು ವಿಚಿತ್ರವಾಗಿ ಕಾಣಿಸ್ತದೆ. ನಿಗಮ ಅಂದರೆ ವೇದ, ವೇದವೆಂಬ ಕಲ್ಪವೃಕ್ಷದಿಂದ ವ್ಯಾಸರು ಕೆಳಗೆ ಬೀಳಿಸಿದಂತಹ ಫಲ ಹಣ್ಣು, ಮತ್ತು ಶುಕಾಚಾರ್ಯರ ಪ್ರವಚನದಿಂದ, ಶುಕ ಮುಖ ಅಂದರೆ ಅವರ ಪ್ರವಚನದಿಂದ, ಮುಖ ಅಂದರೆ ಶುಕ ಮೊದಲಾದವರ ಪ್ರವಚನದಿಂದ ಅಂತಲೂ ಅರ್ಥ, ಮುಖ ಅಂದರೆ ಅವರೇ ಪ್ರಮುಖರಾದವರು ಅಂತಲೂ ಅರ್ಥ. ಅಮೃತದ ದ್ರವ ಅದರಲ್ಲಿದೆ. ಆ ಹಣ್ಣನ್ನು ಪಿಬತ, ಕುಡಿಯಿರಿ ಅಂತಿದೆ. ಇದು ವಿಚಿತ್ರವಾಗಿದೆ ಪ್ರಯೋಗ. ಹಣ್ಣನ್ನು ಕುಡಿಯಿರಿ ಅಂತ ಹೇಗೆ? ಹಣ್ಣನ್ನು ತಿನ್ನಿರಿ ಅಂತ ಹೇಳ್ಬೋದಿತ್ತಲ್ಲ. ಹಣ್ಣನ್ನು ಕುಡಿಯಿರಿ ಹೇಗೆ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೀಗೆ ಕೇಳಿ ಬರ್ತದೆ. ಅತ್ರ ಪಿಬತಿ ಭಕ್ಷಣಾರ್ಥ. ಹಣ್ಣನ್ನು ಕುಡಿಯಿರಿ ಅಂದರೆ ಹಣ್ಣನ್ನು ತಿನ್ನಿರಿ ಅಂತ ಅರ್ಥ. ಅದು ಹೇಗ್ರಿ? ಪಿಬತಿ ಅಂತನೋ ಧಾತುಗೆ ಸಂಸ್ಕೃತದಲ್ಲಿರುವ ಅರ್ಥ ಕುಡಿಯಿರಿ ಅಂತ ಅರ್ಥ. ನೀವು ತಿನ್ನಿರಿ ಅಂತ ಅದಕ್ಕೆ ಅರ್ಥ ಮಾಡಿದ್ದೀರಾ ಅಂತಂದರೆ ಧಾತುಗಳಿಗೆ ಅನೇಕ ಅರ್ಥಗಳಿವೆ. ಅವೆಲ್ಲ ಸಾಂದರ್ಭಿಕವಾಗಿ ಯಾವ ಅರ್ಥವನ್ನು ಕೂಡ ನಾವು ಇಟ್ಕೊಳ್ಬಹುದು. ಅಲ್ಲ, ಆಚಾರ್ಯ ಮಧ್ವಾಚಾರ್ಯ ಹೀಗೇನು ಅರ್ಥ ಹೇಳಿಲ್ಲ, ಇದನ್ನ ಯಾಕೆ ನಾವು ತಗೋಬೇಕು ಅಂತ ನಿಮಗೇನು ಸಂಶಯ ಬಂದರೆ ಹಾಗೆ ಆಲೋಚನೆ ಮಾಡಬೇಡಿ. ಇದಕ್ಕೊಂದು ಅಪೂರ್ವವಾದ ಅರ್ಥ ಇದೆ ಅಂತ ಹೇಳ್ತಾರೆ ಅವರು. ಆಚಾರ್ಯರು ನೇರವಾಗಿ ಈ ಅರ್ಥವನ್ನು ಹೇಳಿಲ್ಲದೆ ಹೋದರೂ ಕೂಡ ಅವರಿಗಿದು ಸಮ್ಮತವಾದ ಅರ್ಥವೇ ಅಂತ ವಿಜಯಧ್ವಜರು ಆ ಥರ ಅದನ್ನು ಊಹೆ ಮಾಡಿದ್ದಾರೆ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಅದು ತುಂಬ ಸುಂದರವಾದ ಅರ್ಥ ಇದೆ. ಅನೇಕ ಕಡೆ ಆ ಶ್ರೀಧರಿ ವ್ಯಾಖ್ಯಾನವನ್ನು ನಾವು ಕೈ ಬಿಟ್ಟಿರ್ತೇವೆ, ಆದರೂ ಕೂಡ ಅಲ್ಲಿರೋ ಅರ್ಥವನ್ನು ತಗೊಳ್ಳೋದು ನಮಗಿಲ್ಲಿ ಉಚಿತವಾಗಿ ಕಾಣಿಸ್ತದೆ.
ಈ ಹಣ್ಣನ್ನು ಕುಡಿಯೋದು ಹೇಗೆ ಅಂದರೆ, ನಮಗೆ ಗೊತ್ತಿರುವಂಥ ಎಲ್ಲ ಹಣ್ಣುಗಳಲ್ಲಿಯೂ ಕೂಡ ಅದಕ್ಕೊಂದು ತೊಗಟೆ ಇರ್ತದೆ, ಒಳಗೆ ಅದರದ್ದೊಂದು ಬೀಜ ಇರ್ತದೆ, ಗಟ್ಟಿಯಾದಂಥ ಬೀಜ ಇರ್ತದೆ. ಹೀಗೆಲ್ಲ ಇದು ಬೇರೆ ಹಣ್ಣುಗಳ ಸ್ವರೂಪ. ಆದರೆ ಇದರಲ್ಲಿ ಮಾತ್ರ ಯಾವುದೂ ಇರೋದೇ ಇಲ್ಲ, ಕೇವಲ ರಸರೂಪಂ. ಅದರ ಮೇಲ್ಭಾಗ, ಒಳಭಾಗ, ಹಿಂದೆ ಮುಂದೆ ಎಲ್ಲಿ ಹೋದರೂ ಅದು ರಸಭಾಗವೇ. ಆದ್ದರಿಂದ ಇದನ್ನು ಅತಃ ತ್ವಗಷ್ಟ್ಯಾದೇಹೇ ಹೇಯಸ್ಯ ಅಂಶಸ್ಯ ಅಭಾವಾತ್ ಫಲಮೇವ ಕೃತ್ಸ್ನಂ ಪಿಬತ. ಬೇರೆದನ್ನಾದರೆ ನಾವು ಹಣ್ಣನ್ನು ತಿನ್ನಬೇಕಾಗ್ತದೆ, ತಿಂದಾಗ ಅದರ ರಸ ಹೊಟ್ಟೆ ಒಳಗೆ ಹೋಗ್ತದೆ. ಆದರೆ ಈ ಇಡೀ ಭಾಗವತ ಅನ್ನೋ ಗ್ರಂಥವೇ ತೊಗಟೆ ಮೊದಲಾದದ್ದು ಯಾವುದೂ ಇಲ್ಲದೇ ಇರುವಂಥ ಒಂದು ಹಣ್ಣಿದು. ಆದ್ದರಿಂದ ಇದನ್ನು ನೀವು ಕೈಗೆತ್ತಿಕೊಂಡು ಕೂಡಲೇ ಕುಡಿಲಿಕ್ಕೆ ಸಾಧ್ಯ ಆಗುವಂಥದ್ದು. ಜ್ಯೂಸಿನ ರೂಪದಲ್ಲೇ ಇದೆ, ಇದು ರಸದ ರೂಪದಲ್ಲೇ ಇದೆ. ಆದ್ದರಿಂದ ಭಾಗವತಂ ಫಲಂ, ಭಾಗವತವೆಂಬ ಈ ಹಣ್ಣನ್ನು ನೀವು ಕುಡಿಯಿರಿ ಅಂತ ಹೇಳಿರೋದು. ಈ ಜಗತ್ತಿನಲ್ಲಿರುವ ಯಾವ ಹಣ್ಣಿಗಿಂತಲೂ ವಿಲಕ್ಷಣವಾದದ್ದು ಇದು ಅನ್ನೋದನ್ನು ತಿಳಿಸ್ಲಿಕ್ಕಾಗಿಯೇ ತಿನ್ನರಿ ಅಂತ ಹೇಳಲಿಲ್ಲ, ಕುಡಿಯಿರಿ ಅಂತ ಹೇಳಿದ್ದಾರೆ. ಇದು ಶ್ರೀಧರಿಯ ವ್ಯಾಖ್ಯಾನ. ಹೀಗೆ ಎಲ್ಲ ವ್ಯಾಖ್ಯಾನಗಳನ್ನು ಕೂಡ ಇದಕ್ಕೆ ಸಂಬಂಧಪಟ್ಟದನ್ನು ನೋಡಿದ್ದೇವೆ. ಮುಖ್ಯವಾಗಿ ಭಾವುಕರು ಅಂದರೆ ಧನ್ಯರು, ರಸಿಕರು ಅಂದರೆ ರಸಜ್ಞರು. ಅನ್ವಯಾರ್ಥ ಹೀಗೆ ನೋಡೋಣ. ಅಹೋ, ಇದು ಸ್ವಯಂ ವೇದವ್ಯಾಸರು ಹೇಳ್ತಾ ಇರೋದು. ನನಗೆ ಆನಂದ ಆಗ್ತಾ ಇದೆ ನೀವೆಲ್ಲ ಪಾನ ಮಾಡ್ತಿರೋದನ್ನು, ಪಾನ ಮಾಡಲಿಕ್ಕೆ ಉದ್ಯುಕ್ತರಾಗಿರೋದನ್ನು ನೋಡಿ ಅಂತ ಒಂದರ್ಥ. ನಮ್ಮ ಗಮನ ಎಲ್ಲೋ ಸಾಂಸಾರಿಕ ವಸ್ತುಗಳ ಕಡೆಗಿದೆ, ಆ ಕಡೆ ಇರೋ ಗಮನವನ್ನು ಈ ಕಡೆ ಸೆಳೆದದ್ದು. ಅಹೋ ಅಂತ ಮೊದಲು ಶ್ಲೋಕದ ಆರಂಭದಲ್ಲಿ. ಅಹೋ ಭುವಿ ರಸಿಕಾಹ ಭಾವುಕಾಹ, ಭುವಿ ಈ ಭೂಮಿಯಲ್ಲಿ ಭರತಖಂಡದಲ್ಲಿ ಸೊ ಒಟ್ಟಾರೆ ಈ ಜಗತ್ತಿನಲ್ಲಿ ರಸಿಕಾಹ ರಸಜ್ಞರಾದವರೇ, ಭಾವುಕಾಹ ಧನ್ಯರಾದವರೇ, ನಿಗಮ ಕಲ್ಪತರೋಹೋ ವೇದವೆಂಬ ಕಲ್ಪವೃಕ್ಷದಿಂದ ಗಲಿತಂ ನಾನು ಕೆಳಗೆ ಬೀಳಿಸಿದ ಫಲಂ ಈ ಫಲವನ್ನು, ಭಾಗವತವೆಂಬ ಫಲವನ್ನು, ಅದು ಫಲಂ ಅಂತ ಕೊನೆಗಿಟ್ಕೊಳ್ಳೋಣ. ಶುಕಮುಖಾದ ಅಮೃತದ್ರವ ಸಂಯುತಂ, ಶುಕಾಚಾರ್ಯನ ಮುಖ ಅಂದರೆ ಪ್ರವಚನ, ಅಥವಾ ಶುಕ ಮುಖ ಅಂದರೆ ಶುಕ ಮೊದಲಾದವರ ಪ್ರವಚನ, ಅದರಿಂದ ಅಮೃತದ ದ್ರವ ಇದರಲ್ಲಿದೆ. ಹಾಗೆ ಅವರು ಪ್ರವಚನ ಮಾಡಿ ನಮಗೆ ಅದನ್ನು ಬಿಡಿಸಿಕೊಟ್ಟಿದ್ದಾರೆ. ಇಂಥ ಭಾಗವತಂ ರಸಂ ಫಲಂ, ರಸಭರಿತವಾದ ಭಾಗವತವೆಂಬ ಫಲವನ್ನು ಆಲಯಂ ನಿಮಗೆ ಈ ಭೌತಿಕ ದೇಹ ಇರುವ ತನಕವೂ, ಲಿಂಗ ಅನಿರುದ್ಧ ದೇಹ ಇರುವ ತನಕವೂ, ಲಿಂಗದೇಹ ಇರುವ ತನಕವೂ, ಮೋಕ್ಷ ಆಗುವ ತನಕವೂ, ಮುಹುಹು ಮತ್ತೆ ಮತ್ತೆ ಮೋಕ್ಷ ಆದಮೇಲೂ ಕೂಡ ಪಿಬತ ಕುಡಿಯಿರಿ ಅಂತ ಹೀಗಾದ್ರೆ ಅನ್ವಯಾರ್ಥ ಆಗ್ತದೆ. ಅಲ್ಲಿಗೆ ಈ 3ನೇ ಶ್ಲೋಕದ ಶ್ರವಣವು ಕೂಡ ಸಮಾಪ್ತವಾಗಿದೆ.